ನಮಸ್ಕಾರ ಎಲ್ಲರಿಗೂ. ಯು ಕೆ ಕ್ರಿಕೆಟ್ ಅಡ್ಡಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಪಂದ್ಯ ಇದ್ದದ್ದು ನಮಸ್ಕಾರ. ಇವತ್ತಿನ ಪಂದ್ಯ ಎಸ್ ಆರ್ ಎಚ್ ಮತ್ತು ಕೆ ಕೆ ಆರ್ ನಡು ಇತ್ತು. ಇವತ್ತು ಮ್ಯಾಚ್ ಹೆಂಗೆ ಆಯ್ತು ಇವತ್ತು? ಮ್ಯಾಚ್ ಅನ್ಕೊಂಡಂಗ SR ಸ್ಟಾರ್ಟ್ ಮಾಡಿದ್ರು. ಫೋರ್ತ್ ಸೂಪರ್ ಆಯ್ತು ಇವತ್ತ. ಹೆಡ್ ಮತ್ತ ಅಭಿಷೇಕ್ ಶರ್ಮಾ ನಾವು ಅನ್ಕೊಂಡಂಗ ಹೆಂಗ ಆಡ್ತಾರಲ್ಲ ಅವ್ರ ರೆಗ್ಯುಲರ್ ಬ್ಯಾಟಿಂಗ್ ಹೆಂಗೈತಿ ಹಂಗ ಆಡಿದ್ರು ಇವತ್ತ. ಸೊ ಪವರ್ ಪ್ಲೇ ಏನೈತಿ ಪವರ್ಫುಲ್ ಆಗಿತ್ತು. ಹೌದು. ಅದಾದ್ಮೇಲೆ ಯಾಕೋ ಸ್ವಲ್ಪ ಸ್ಲೋ ಆಯ್ತು ವಿಕೆಟ್ ಹೋಗೋಣ ಸ್ಲೋ ಆಯ್ತದ. ಅಭಿಷೇಕ್ ಶರ್ಮಾ ಔಟ್ ಆಗೋಣ ಪೂರ ಸ್ಲೋ ಆಗಿರುತ್ತೆ. ಅಂದ್ರು ಮಿಡಲ್ ಆರ್ಡರ್ ಬಂದ್ ಕ್ಲಾಸಿನ ಮತ್ತ ನಿತೀಶ್ ಕುಮಾರ್ ಇಬ್ರು ಕೂಡ್ಸೆ ನಿತೀಶ್ ರೆಡ್ಡಿ ಕುಮಾರ್ ಇಬ್ರು ಕೂಡ್ಸೆ 200+ ಆಗೋಂಗ್ ಮಾಡಿದ್ರು ಅವ್ರು. ಕ್ಲಾಸಿನ್ ಒಳ್ಳೆ ಸೆನ್ಸಿಬಲ್ ಕ್ರಿಕೆಟ್ ಆಡಿದ್ವಿ ಇವತ್ತು. ಓಪನಿಂಗ್ ಚಲೋ ಸಿಕ್ತವ್ರು ಸ್ಟಾರ್ಟ. ಅದ ಮುಂದೆ ಏನೈತಿ ಕಂಟಿನ್ಯೂ ಮಾಡ್ಕೊಂತ ಬಂದರು. ಅವ್ರು ಅನ್ಕೊಂಡು 6 ಓವರ್ ಏನ್ ಬೇಕಾಗಿತ್ತು ಸ್ಕೋರ್ ಬಂದಿತ್ತು ಅವ್ರಿಗೆ. ಅಲ್ಲೇ ಅಲ್ಲಿ ಬಂದೈತಂತ 200+ ಆಯ್ತದ. ಇಲ್ಲಾಂದ್ರೆ ಆಗ್ತಿದ್ದಿಲ್ಲ ಅಷ್ಟು. ಬಟ್ ಮಿಡಲ್ ಆರ್ಡರ್ ಇಶಾನ್ ಕಿಶನ್ ಸ್ವಲ್ಪ ಬ್ಯಾಟಿಂಗ್ ಆಡ್ಕೊಂಡಿದ್ರೆ ಸ್ಕೋರ್ ಅನ್ಸುತ್ತೆ. ಹೌದು, ಅವ್ನು ಸ್ವಲ್ಪ ಜಲ್ದಿ ಔಟ್ ಆದ ಇವತ್ತು. ಅನಿಕೇತ್ ವರ್ಮಾನು ಆಡ್ಲಿಲ್ಲ ಇವತ್ತ. ಕ್ಲಾಸಿನ ಮತ್ತೆ ನಿತೀಶ್ ಕುಮಾರ್ ರೆಡ್ಡಿ ಆಡಿದ್ರು. ಅವ್ರದ್ದು ಪಾರ್ಟ್ನರ್ಶಿಪ್ ಚಲೋ ಐತ್ಲ ಅಲ್ಲಿ. ಅನಿಕೇತ್ ವರ್ಮಾ ಅವ್ರು ಆಡಿಲ್ಲ. ಬಿಟ್ರೆ ಉಳಿದವ್ರ ಇವ್ರು ಆಡ್ಲಿಲ್ಲ ಯಾರು. ಅನಿಕೇತ್ ವರ್ಮಾ ಆಡ್ಲಿಲ್ಲ, ಇಶಾನ್ ಕಿಶನ್ ಆಡ್ಲಿಲ್ಲ. ಅವ್ರು ಒಂದಿಬ್ರು ಆಡಿದ್ರೆ ಇನ್ನ ಒಂದ್ 20-30 ಅನ್ಕೊಂಡಿದ್ದಿಲ್ಲ ನಾವು 200+ ಆಗುತ್ತೆ. ಅಷ್ಟ ಅಂದಿನಿ 220 ಮಟ ಅಂದಿನಿ ನೀನೆ. ನೀ 220 ಮಟ ಅಂದಿದ್ದೆ ಅಷ್ಟ ಆಯ್ತು ನೋಡು. 226 ಸ್ಕೋರ್. ಮತ್ತೆ ಬ್ಯಾಟಿಂಗ್ ಪಿಚ್ ಐತ್ಲ. ಬ್ಯಾಟಿಂಗ್ ಪಿಚ್. ಬಟ್ 2 ದಿವಸ 5 ಮ್ಯಾಚ್ ಏನಾಗಿತ್ತಲ್ಲ, ಯಾವ್ದು ಟ್ರೆಂಡ್ ಇವತ್ತು ಬ್ರೇಕ್ ಆಯ್ತು ಇವತ್ತದ. ಬ್ರೇಕ್ ಆಯ್ತು ನೋಡೋದು. ಸೆಕೆಂಡ್ ಬ್ಯಾಟಿಂಗ್ ಗೆಲ್ತೈತೆ ಅನ್ಕೊಂಡಿದ್ದೆ. ಆಕ್ಚುಲಿ ಫಸ್ಟ್ ಓವರ್ ನೋಡಿದ್ರೆ ಇವತ್ತು ಸೆಕೆಂಡ್ ಬ್ಯಾಟಿಂಗ್ ಗೆಲ್ತೈತೆ ಅನ್ಕೊಂಡ್ಬಿಟ್ಟಿದ್ವಿ. ಪಿನ್ ಆಡಿದ್ 1 ಓವರ್ನಾಗ 25 ರನ್ ನೋಡಿದ್ರು ಅವ್ರು. ಬಟ್ ಇನ್ನೊಂದ ಪವರ್ ಪ್ಲೇ ಮುಗಿ ಮಟ ಇದ್ದವ್ರು 100 ರನ್ ಬಿಡಿತಿದ್ರು. 100 ರನ್ ಆರಾಮ್ ಹಾಕಿದ್ರು. ಮ್ಯಾಚ್ ಏನಾಗತ್ತೆ ಟಾಸ್ ಗೆದ್ದು ಫೀಲ್ಡಿಂಗ್ ತಗೊಂಡ್ರು. ಬಾಲಿಂಗ್ ಚಲೋ ಮಾಡಿದ್ರು. ಎರಡು ಕಡೆ ಬಾಲಿಂಗ್ ಚಲೋ ಮಾಡಿದ್ರು. ಮತ್ತ 1ನೇ ಓವರ್ 25 ರನ್ ಬಂದು ಇವ್ರಿಗೆ KKRಗೆ. ಹೌದು. ಬಂದ ಇನ್ನೇನ್ ಸ್ಕೋರ್ ಅಲ್ಲೇ ಒಂದ್ ಎಷ್ಟಾಯ್ತು. 1ನೇ ಓವರ್ 25 ಬಂದ್ರೆ ಕಡಿಮೆ ಆಗಿತ್ತು. ಇನ್ನು ಆರಾಮ್ಸಿ ಹೊಡಿಬೇಕು. ಬಟ್ ಅಜಿಂಕ್ಯ ರಹಾನೆ ಬಾಳ ಸ್ಲೋ ಆಡಿದ್ವಿ ಇವತ್ತ. ಸ್ಲೋ ಆಡಿದ. ಟೆಸ್ಟ್ ಪ್ಲೇಯರ್ ಅದಾನವ. ಇಲ್ಲ, ಲಾಸ್ಟ್ ಮ್ಯಾಚ್ ಚಲೋ ಆಡಿದ ಮುಂಬೈ ಜೊತೆ. ಬಟ್ ನನಗೆ ಅನ್ಸಿದ ಮಟ್ಟಿಗೆ ಹಂಗ ನೋಡ್ರೆ ಓಪನಿಂಗ್ ಪ್ಲೇಯರ್ ತ್ರಿಪಾಠ ಮತ್ ಇವ ಆಗ್ಬೇಕು ಅನ್ಸತ್ ನನಗೆ. ಮತ್ತು ಫಾರಿನ್ ಪ್ಲೇಯರ್ ಚಲೋ ಓಪನಿಂಗ್ ಸಿಗುತ್ತೆ. ಫಾರಿನ್ ಪ್ಲೇಯರ್ ಯಾರನ್ನ ಚೇಂಜ್ ಮಾಡ್ಬೇಕು ಮತ್ತೆ ಅವರು? ಈಗ ಸ್ಪಿನ್ ಅಲ್ಲೇನ ಕೆಮ್ರಾನ್ ಗ್ರೀನ್ 2 ಮ್ಯಾಚ್ ಆಡಿಲ್ಲ. ಮತ್ತೆ ಅವಂಗ ಬಾಲಿಂಗ್ ಹೋಗ್ಸಾತಿಲ್ಲ ಇವ್ರ. ಮೊನ್ನೆ ಅದನ್ನ ಸ್ಟೇಟ್ಮೆಂಟ್ ಕೊಟ್ಲ ಅಜಿಂಕ್ಯ ರಹಾನೆ. ಈಗ ಬಾಲಿಂಗ್ ಹೋಗ್ಸಾಕತ್ತಿಲ್ಲ ಅಂದ್ರ ಅವನ್ ಬದ್ಲಿ ತ್ರಿಪಾಠಿ ಬೆಸ್ಟ್ ಆಪ್ಷನ್. ಬಟ್ ಅವಾಗ 25 ಕೋಟಿ ಕೊಟ್ಟಾರ ಅವಂಗ. ಹೈಯೆಸ್ಟ್ ಈ ಸೀಸನ್ ನಾವು. ಅವ್ನಿಗೆ 25 ಕೋಟಿ ಕೊಟ್ಟಾರಂದ್ರೆ ಅವ್ನ್ ಪೂರ್ತಾ ಯೂಸ್ ಮಾಡ್ಕೋಬೇಕಲ್ಲ ಅವ್ರ. ಯೂಸ್ ಮಾಡ್ಕೋಬೇಕಂದ್ರೆ ಕ್ರಿಕೆಟ್ ಮಾನ್ಯ ಅಜಿಂಕ್ಯ ರಹಾನೆ ಕೇಳಾರು ಮ್ಯಾಚ್ ಮುಗಿದ್ಮೇಲೆ. ಕ್ಯಾಮ್ರಾನ್ ಗ್ರೀನ್ ಬಾಲಿಂಗ್ ಹೋಗ್ಸಿಲ್ಲ ಅಂತ ಕೇಳೋಣ. ಅವನೇನಂದನು, ನೀವು ಕ್ರಿಕೆಟ್ ಆಸ್ಟ್ರೇಲಿಯಾ ಬೋರ್ಡಿಗೆ ಕೇಳ್ಬೇಕಂತ ಹೇಳಿದ್ನು. ಯಾಕೆ ಅಂದ್ರೆ ಅವ್ನು ಸ್ಟೇಟ್ಮೆಂಟ್ ಹಂಗೆ ಕೊಟ್ಟಾನ. ಅಂದ್ರೆ ಅಲ್ಲಿಂದ ಏನು ರಿಸ್ಟ್ರಿಕ್ಷನ್ ಇರ್ಬೇಕು ಇವನ್ ಮೇಲೆ ಅದ ಅವ್ರದ್ದು. ಅಂದ್ರ ನಮಗ್ ತಿಳಿದ ಪ್ರಕಾರ ಏನಾಗತ್ತಂದ್ರೆ ಒಂದು ಕೆಮ್ರಾನ್ ಗ್ರೀನ್ ಆಪ್ಷನ್ ಒಳಗ ಆಲ್ರೌಂಡರ್ ಕ್ಯಾಟಗರಿ ಒಳಗೆ ಬರೋದ್ ಬಿಟ್ಟ ಬ್ಯಾಟ್ಸ್ಮನ್ ಕ್ಯಾಟಗರಿ ಒಳಗೆ ಬಂದೈತಿ ಅಂತ. ಆಪ್ಷನ್ ಬರ್ಲಿ ಬಿಡ, ಅದೇನಿಲ್ಲ. ಬಟ್ ಅಲ್ಲ ಇದಕ್ಕೈತ್ಲ ಆಲ್ರೌಂಡರ್ ಕ್ಯಾಟಗರಿ ಬರೋದ್ ಬಿಟ್ಟ ಬ್ಯಾಟ್ಸ್ಮನ್ ಕ್ಯಾಟಗರಿ ಬಂದೈತ್ಲ. ಅಲ್ಲಿ ಬ್ಯಾಟ್ಸ್ಮನ್ ಆಗಿ ತಗೊಂಡ್ರಲ್ಲ, ಅದಕ್ಕೇನ್ರ ಅವ್ರ ಅಬ್ಜೆಕ್ಷನ್ ಮಾಡಿರ್ಬೇಕು ಅನ್ಸುತ್ತೆ. ಕ್ರಿಕೆಟ್ ಆಸ್ಟ್ರೇಲಿಯಾ ಕೇಳೋಣ ಅಂದ್ರೆ ಮತ್ತೆ ಅವ್ರೇನಾದ್ರು ಮಾಡಿರ್ಬೇಕಲ್ಲ ಅಂತ ಹೇಳಿ. ಹಂಗೇನಿಲ್ಲ. ಬಟ್ ನೀವು ಯಾರು ಬ್ಯಾಟ್ಸ್ಮನ್ ತಗೊಂಡ್ರೆ ಅಗಡಿ ಅಭಿಷೇಕ್ ಶರ್ಮಾ ಬಾಲಿಂಗ್ ಮಾಡತ್ತಿಲ್ಲ. ಬಾಲಿಂಗ್ ಮಾಡ್ತಾ ಹಂಗೇನಿಲ್ಲ. ಹಂಗೆ ಎಷ್ಟೋ ರಿಸ್ಟ್ರಿಕ್ಷನ್ ಆಗ ಮತ್ತೆ ಅಷ್ಟು ರೊಕ್ಕ ಕೊಟ್ಟು ತಗೋದು ಅವಶ್ಯಕತೆ ಏನಿತ್ತು ಅವನು. ಬಟ್ ನನಗೆ ಅನ್ಸುತ್ತೆ ಅದು ವೇಸ್ಟ್ ಅಷ್ಟ. ಬೆಂಗಳೂರದವರು ಸುಮ್ಮನೆ ಸಿಕ್ಕಾಪಟ್ಟೆ ರೊಕ್ಕ ಕೊಟ್ಟು ತಗೊಂಡ್ರಮ್ಮ, ಅಲ್ಲೇ ಆಡ್ಲಿಲ್ಲ. ಇಲ್ಲಿ ತಗೊಂಡಾರ ನನಗೇನ ಅಂತ ಪ್ಲೇಯರ್ ಅನ್ಸಂಗಿಲ್ಲ. ಅಷ್ಟ ವ್ಯಾಲ್ಯೂಯಬಲ್ ಅಷ್ಟು 25-26 ಕೋಟಿ ವ್ಯಾಲ್ಯೂಯಬಲ್ ಅಲ್ಲ. ನನಗೆ ಅನ್ಸಿದ್ ಮತ್ತೆ ಸಿಕ್ಕೋಟ ಸ್ಪಿನ್ ಎಲ್ಲ ಬಂದ್ರ ಇವ್ರದ್ದು ಅರ್ಧ
ಓಪನಿಂಗ್ ಪೇರ್ ಏನೈತ್ಲ ಒಂದು ಹ್ಮ್. ಪವರ್ ಪ್ಲೇ ಒಳಗೆ ಅರ್ಧ ಆಟನ ಮುಗಿಸ್ತಾರ ಅವ್ರು. ಬರ್ತೈತ್ಲ ನೆಕ್ಸ್ಟ್ ಚೇಂಜ್ ಮಾಡಿ ನೋಡ್ಬೋದು ಹಂಗಾರೆ ಅವರು. ಅದೇ ರಹಾನೆ ಬಂದತ್ರ ಏನಾಗೈತಿ ಫೈನಲ್ ಆಡೋದು ರಹಾನೆ ಅವ್ನ್ ಸ್ಟ್ರೈಕ್ ಸ್ಲೋ ಆಡೋದು ಮಾಡಿದ್ರ ಸ್ಕೋರ್ ಹ್ಮ್. ಅಫೆಕ್ಟ್ ಆಗೈತೆ ಮತ್ತೆ ಅದು. ಹೌದು. ಯಾಕಂದ್ರೆ ಆಮೇಲೆ ನೀವು ನೋಡಿ ಇವತ್ತಾಯ್ತಲ್ಲ 25 ರನ್ ಬಿಡೋದು ಔಟ್ ಆಗ್ಬಿಟ್ಟ ಆಮೇಲೆ ರನ್ ಬಲ್ಲ. ಹ್ಮ್. ಮತ್ತೆ ಒಂದ್ ರನ್ ಔಟ್ ಅಂತೂ ಅದು ಅಮೆರಿಕ ರಘುವಂಶಿ ಮತ್ತೆ ರಿಂಕು ಸಿಂಗ್ ರನ್ನ ಇರ್ಲಿಲ್ಲ ಅದ. ಇಮ್ರಾನ್ ಗ್ರೀನ್ ಅದ ಹ್ಮ್. ಹ್ಮ್. ಅದ ರನ್ ಔಟ್ ಆಯ್ತಲ್ಲ ಅದು. ಹೌದು. ಅದು ಪೂರಾ ಕ್ರಾಸ್ ಓವರ್ ಆಗಿರ್ಲಿಲ್ಲ ಅಂತ ಹೇಳಿ ಕೆಮ್ರಾನ್ ಗ್ರೀನ್ ಔಟ್ ಕೊಟ್ರು ಅವ್ರ. ಹೌದು. ಇಲ್ಲಾಂದ್ರೆ ರಘುವಂಶಿ ಔಟ್ ಹಾಕಿದ್ದ, ಹ್ಮ್. ಹೊಡ್ಯಾಕ್ ಹಾಕಿದ್ದಿಲ್ಲ ಅವನು. ಹೌದು. ರಿಂಕು ಸಿಂಗ್ ನಿಂತಿದ್ರೆ ಹಾಕಿತ್ ಮ್ಯಾಚ್ ಇನ್ನೊಂದು ಸ್ವಲ್ಪ. ಹೌದು ರಿಂಕು ಸಿಂಗ್ ಆಡಿದ ಒಂದ್ 30 ರನ್ 35 ರನ್ ಬಡದವ. ಹ್ಮ್. ಒಂದ್ ಆಟ ಆಡಿದ ಬಟ್ ಅಂದ್ರೂ ಬಂದಿತ್ತು ಅಂತ ವಿಕೆಟ್ ಹೋಗ್ಬಿಟ್ಟಿದ್ದು ಅವರ ಒಬ್ಬ ಏನ್ ಮಾಡಕ್. ಹ್ಮ್. ಯಾರೋ ಒಬ್ರು ಜೋಡಿದ್ರ ಕೆಮ್ರಾನ್ ಗ್ರೀನ್ ಅದಕ್ಕೆ ರಘುವಂಶಿ ಇದ್ರಂದ್ರ ಮ್ಯಾಚ್ ದಂಡಿ ಮಾಡಕ್ ಬರ್ತಿದ್ರು. ಅದ ರಘುವಂಶಿನೂ ಇವ ರಿಂಕು ಸಿಂಗ್ ಅವ್ನ ರನ್ ಔಟ್ ಆಯ್ತು. ಅಲ್ಲ ಅವ್ನ ನಸಿಬೇಕು ಸುಮಾರು ಆಯ್ತು ನೋಡ್ಲ ಫಸ್ಟ್ನಾಗ ರನ್ ಔಟ್ ಉಳ್ಕೊಂಡೆ 2 ರನ್ ಔಟ್ ಆಗಿ ಹೋಗ್ಬಿಟ್ಟ. ರನ್ ಔಟ್ ಹೋಗೋದು. ಅವ್ನ ರನ್ ಔಟ್ ಆಗೋದು ದೊಡ್ಡ ಚಾಂಬಲ್ ಇವತ್ತು. ಮತ್ತೆ ಇನ್ನೊಂದು ಇವತ್ತು KKRದು ಏನೈತೆ ಹೈಯೆಸ್ಟ್ ಚೇಸ್ ಅವ್ರದ್ದು 185 ಲಾಸ್ಟ್ ಐತಿ ಕೋಲ್ಕತ್ತಾ ಒಳಗೆ. 185 ಕಿಂತ ಜಾಸ್ತಿ ಚೇಸ್ ಮಾಡಿಯಲ್ಲ ಅವ್ರು. ಇವತ್ತು ಟಾಸ್ ಯಾರು ಗೆದ್ದಾರ ಹೇಳು? ಟಾಸ್ KKR. KKR ಗೆದ್ದಾರ ಅಂದ್ರೆ ಆಕ್ಚುಲಿ ಮತ್ತೆ ಹಂಗ ಇಲ್ಲ ಅಂದ್ರೆ ಒಂದ್ ಫಸ್ಟ್ ಬ್ಯಾಟಿಂಗ್ ತಗೋಬೇಕಾಗಿತ್ತು ಅವ್ರು. ನಾನು ಅವರು ಈಗ ಟ್ರೆಂಡ್ ನಡೆದಿತ್ತ ಆ ಟ್ರೆಂಡ್ ಪ್ರಕಾರ ಅವ್ರು ಹೋಗ್ಯಾರ. ಫ್ರಂಟ್ ಬ್ರೇಕ್ ಆಯ್ತು ಇವತ್ತು. ಅದೇ ಇವತ್ತು ಬ್ರೇಕ್ ಆಯ್ತು. ಈಗ ಬ್ಯಾಟಿಂಗ್ ಪಿಚ್ ಅವ್ರ ಪಿಚ್ ಅವ್ರಿಗೆ ಗೊತ್ತಿರುತ್ತೆ ಪ್ಲಸ್ ಅದ್ರ ಪ್ರಕಾರ ಅವ್ರ ರೆಕಾರ್ಡ್ ಏನ್ ಗೊತ್ತಿ ಏನ ಅವ್ರ ಹೆಂಗಿರುತ್ತೆ. ಈಗ ನೀವೇನ ಹೇಳ್ತಿ 185 ಪ್ಲಸ್ ಚೇಸ್ ಇಲ್ಲಿ ಮಾಡಿಲ್ಲ ಡೆಫಿನೆಟ್ಲಿ 200 ಪ್ಲಸ್ ಹೊಡೆತಾರ ಅವ್ರು ಫಸ್ಟ್ ಬ್ಯಾಟಿಂಗ್ ಅದು. ಫಸ್ಟ್ ಬ್ಯಾಟಿಂಗ್ ಆದ್ರೆ 200 ಪ್ಲಸ್ ಅವ್ರದ್ದು. ಸೊ ಅದನ್ನ ತಲೆಯಾಗಿ ಇಟ್ಕೊಂಡು ಅವ್ರು ಫಸ್ಟ್ ಬ್ಯಾಟಿಂಗ್ ಮಾಡ್ಬೇಕಾಗಿತ್ತು. ಈಗ ಬಾಲಿಂಗ್ ಚಲೋ ಇತ್ತು. KKR ಬಾಲಿಂಗ್ ಬರೈತಿ. ಬೌಲಿಂಗ್ ಚಲೋ ಅವ್ರಿಗೆ. ಹೌದು. ವರುಣ್ ಚಕ್ರವರ್ತಿ, ಸುನಿಲ್ ನರೇನ್ ಮತ್ ಮುಜುರ್ ಬನ್ನಿ 4 ವಿಕೆಟ್ ಹೋದಾನ ಇವತ್ತ. ಹೌದು 4 ವಿಕೆಟ್ ಹೋದಾನು. ಮತ್ತೆ ಬೌಲಿಂಗ್ ಬಾರಿ ಬೇಕೈತಿ. ಮತ್ತೆ ವೈಭವ್ ಅರೋರ ಅವ್ನು ಚಲೋ ಆಗ್ಯಾನ ಬೌಲಿಂಗ್. ಅವನು ಬೌಲಿಂಗ್ ಚಲೋ ಐತಿ. ಸೊ ಓವರ್ ಆಗಿ ಬೌಲಿಂಗ್ ಫುಲ್ ಪ್ಯಾಕ್ ಐತಿ ಅವ್ರದ್ದು. ಆಕ್ಚುಲಿ ಬೌಲಿಂಗ್ ಚಲೋ ಐತಿ ಬಟ್ ಬ್ಯಾಟಿಂಗ್ ಏನೈತಿ ಸ್ವಲ್ಪ ವೀಕ್ ಐತಿ KKRದು. ಬ್ಯಾಟಿಂಗ್ ಕರೆಕ್ಟ್ ಐತಿ ಬಟ್ ಓಪನಿಂಗ್ ಪೇಸ್ ಚೇಂಜ್ ಆಗ್ಬೇಕು. ಏನಾಗುತ್ತೆ ಪ್ಲೇಯರ್ಗಳು ಕಾಂಬಿನೇಷನ್ ಸರಿಯಾಗಿಲ್ಲ ಅಂದ್ರೆ ಸ್ಕೋರ್ ಆಗಂಗಿಲ್ಲ. ಈಗ ನೋಡಿ ಈ ಸೀಸನ್ದಾಗ ಸುನಿಲ್ ನಾರಾಯಣ್ ಓಪನರ್ ಟ್ರೈನೇ ಮಾಡಿಲ್ಲ ಅವ್ರು. ಮಾಡಿಲ್ಲ ನೋಡಿ ಏನ್ ಮಾಡ್ತೀವಿ ಈಗ. ಈಗ ನೋಡ ಸ್ಟಿಫರ್ಟ್ ಹಾಕೋದ್ ಬಿಡ್ಲಿ, ಇವನ ನರಿನೇ ಮತ್ತು ಫಿನರ್ ಹತ್ರ ಆಗತ್ತಲ್ಲ. ಒಂದ್ ಲೆಫ್ಟಿ ಒಂದ್ ರೈಟಿ ಕಾಂಬಿನೇಷನ್ ಆಕತಿ. ಒನ್ ಡೌನ್ ಬರ್ತಲ್ಲ ಅಜಿಂಕ್ಯ ರಹಾನೆ. ಒನ್ ಡೌನ್ ನಡೆಯುತ್ತೆ ಅಜಿಂಕ್ಯ ರಹಾನೆ ಒನ್ ಡೌನ್ ಬಂದ್ರೆ. ಮತ್ತೆ ಸೊ ಆಗ ಟೀಮ್ ಕಾಂಬಿನೇಷನ್ ಕರೆಕ್ಟ್ ಆಗುತ್ತೆ ಅವಾಗ. ಹೌದು. ಹಂಗ ವಿಚಾರ ಮಾಡೋದಕ್ಕೆ ನೆಕ್ಸ್ಟ್ ಈಗ ಯಾಕಂದ್ರೆ ಈಗ ಹೋಮ್ ಗ್ರೌಂಡ್ ಒಳಗೆ ಸೋತಾರ ಅಂದ್ರೆ ನೆಕ್ಸ್ಟ್ ಮ್ಯಾಚ್ ಏನ್ರ ಒಂದಿತ್ತು ಬೇರೆ ಚೇಂಜಸ್ ಮಾಡ್ಬೇಕು ಅವ್ರು. ನೋಡು ನೆಕ್ಸ್ಟ್ ಮ್ಯಾಚ್ ಮಾಡಿದಾಗ ಯಾಕಂದ್ರೆ ಮೊದಲೇ ಎಲ್ಲಕ್ಕೆಲ್ಲ ಆಲ್ಮೋಸ್ಟ್ ಸ್ಟ್ರಾಂಗ್ ಟೀಮ್ ಅದಾವು. ಮತ್ತೆ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಈಗ ಸ್ಪಿನ್ ಎಲ್ಲ ಒಬ್ಬ ಯಾರು ಬಡ್ಯಾವ್ ಜೋಡ್ ಆದತ್ತಿತ್ತು ಅವಂಗೂ ಒಂದು ಇದನ್ನ ಪ್ರೆಷರ್ ಕಡಿಮೆ ಆಗ್ಬಿಡುತ್ತೆ. ಪ್ರೆಷರ್ ಬಡ್ಯಾಕ್ ಹೋಗಿ ಔಟ್ ಆಗ್ಬಿಡ್ತಾನು. ಅದೊಂದು ಪ್ಲೇಯರ್ ಬಾರಿ ಬೆಸ್ಟ್ ಸಿಗ್ತದೆ. ಸ್ಟಿಫರ್ಟು ಬೆಸ್ಟ್ ಅದನ್ನ ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಅನ್ಸಿದ ಮಟ್ಟಿಗೆ ಇನ್ನೊಂದ್ 2 ಮ್ಯಾಚ್ ಯಾರು ಆಡ್ಲಿಲ್ಲ ಅಂದ್ರೆ ಕೆಮ್ರಾನ್ ಗ್ರೀನ್ ಆಡ್ಲಿಲ್ಲ ಅಂದ್ರೆ ತೆಗಿಸಿ ಸ್ಟಿಫರ್ಟ್ ಹಾಕ್ಬೋದು. ಚೇಂಜ್ ಮಾಡ್ತಾರ. SRH ಕಡೆ ಅಂತೂ ಏನ್ ಹೇಳಂಗಿಲ್ಲ. ಬ್ಯಾಟಿಂಗ್ ಅವ್ರದಂತೂ ಐತೈತೆ. ಪವರ್ ಪ್ಲೇ ಒಳಗೆ ಏನ್ ವಿಕೆಟ್ ಹೋದಿಲ್ಲ. ಪವರ್ ಪ್ಲೇ ಒಳಗೆ 3 ವಿಕೆಟ್ ಹೋದಿಲ್ಲ. ಅಲ್ಲಿಂದ ಸ್ಕೋರ್ ಕಡಿಮೆ ಆತ ಅವ್ರದ್ದು. ಅವ್ರ ಪವರ್ ಪ್ಲೇ ಒಳಗೆ ವಿಕೆಟ್ ಹೋದಿಲ್ಲ ಅಂದ್ರೆ 200 ಪ್ಲಸ್ ಸಿಕ್ಸ್ ಅವ್ರದ್ದು. ಯಾಕಂದ್ರೆ 6 ಓವರ್ ಆಡಿದ್ರೆ ಅವ್ರು 89 ರನ್ ಬಿಡದಿರ್ತಾರ. ಏನ್ 14 ಓವರ್ ಉಳಿದವ್ರಿಗೆ ಒಂದ್ 100 ರನ್ ಬಿಡಾಕ್ ಇರ್ತಾರೆ. ಓವರ್ ಆಗಿ ಏನೈತಿ ಮ್ಯಾಚ್ ಬ್ಯಾಲೆನ್ಸ್ ಆಗಿತ್ತು. ಎರಡೂ ಕಡೆ ಮಸ್ತ್ ಟೀಮ್ ಇದ್ದು. ಬೆಸ್ಟ್ ಒನ್ ವಿನ್ ಅಂತ ಅಂತಾರಲ್ಲ ಹಂಗಾಯ್ತು ಇವತ್ತು. SRH ನಾನು ನಿನ್ನೆ ಹೇಳಿದ್ನಲ್ಲ ನಾನ್ ಪ್ರೊಡಿಕ್ಷನ್ SRH ಇತ್ತು, ನಿಂದು KKR ಇತ್ತು. ನಿಂದು ಇಲ್ಲ ಸೆಕೆಂಡ್ ಬ್ಯಾಟಿಂಗ್ ಯಾರು ಹಾಕ್ತಾರ ಅವ್ರದ್ದು ಇತ್ತು. ನಿಂದು ನಾನು ಸೆಕೆಂಡ್ ಬ್ಯಾಟಿಂಗ್ ಇತ್ತು. ನಿಂದು ಸೆಕೆಂಡ್ ಬ್ಯಾಟಿಂಗ್ ಯಾರು ಹಾಕ್ತಾರ ಅವ್ರದ್ದು ಇತ್ತು. ನಾ SRH ಅಂದಿದ್ದೆ. ನನ್ನ 2 ಪ್ರೊಡಿಕ್ಷನ್ ವಿನ್ ಅದು. ನಾವು ಪಂಜಾಬ್ ಅಂತ ಅಂದಿದ್ನಿ ಮೊನ್ನೆ. ಇವತ್ತು SRH ಅಂದಿದ್ನಿ.
2-1 ಆಗೈತಿ ಈಗ ನಮ್ದು ನಿಮ್ದು. 2-1. ಹ್ಮ್. ಮತ್ತೆ SRF ದವ್ರು ಮಿಸ್ಫೀಲ್ಡಿಂಗ್ ಭಾಳ ಮಾಡಿದ್ರು ಇವತ್ತು. ಹೌದು. ಅಪ್ಪ ಅವ ಶಿವಾಂಗ್ ಬೌಲರ್ ಅಷ್ಟು ಚಲೋ ಬೌಲಿಂಗ್ ಮಾಡತ್ತಿದ್ದ. ಚೈನಾ ಪಾಪ ಅವ್ನ ಊರ್ನಾಗ ಸಿಕ್ಕಾಬಿಟ್ರ ರನ್ ಕೊಟ್ಬಿಟ್ರು ಮಿಸ್ಫೀಲ್ಡ್ ಮಾಡಿ. ಹೌದು, ಅಲ್ಲೇ 2-3 ಬೌಂಡ್ರಿ ಬರೀ ಕೈಯಿಂದ ಪೂರ ಈಜಿ ಬಿಟ್ರು ಅವನು. ಅವ ಬೌಲಿಂಗ್ ಚಲೋ ಐತ್ ನೋಡ ಶಿವಾಂಗ್. ಲೆಫ್ಟ್ ಆರ್ಮ್ ಚೈನಾಮನ್ ಬೌಲರ್ ಕುಲ್ದೀಪ್ ಯಾದವ್ ಅಲ್ಲ. ನೆಕ್ಸ್ಟ್ ನನಗೆ ಅನ್ಸಿದ ಮತ್ತೆ ಈ ಸೀಸನ್ ಮುಗಿಕ ಹೈಯೆಸ್ಟ್ ವಿಕೆಟ್ ಒಳಗೆ ಒಂದು ಲಿಸ್ಟ್ ಇರ್ತೈತೆ. ವಿಕೆಟ್ ಒಳಗೆ ಇರ್ಲಿಕ್ಕಂದ್ರೆ ಒಂದು ಎಕನಾಮಿ ಹೋಗಿತಾನ ಬೌಲಿಂಗ್. ಎಕನಾಮಿ ಒಳಗೆ ಇರ್ತಾನೆ. ಚಲೋ ಅನ್ ಬೌಲರ್. ಸ್ಪಿನ್ ಟ್ರ್ಯಾಕ್ ಒಳಗೋದು ಏನೈತಿ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಆಕೈತೆ ಅವಂಗ. ನಾಳೆಗೆ ಚೆನ್ನೈ ಮತ್ತು ಪಂಜಾಬ್ ಐತಿ. ನಾಳೆ ಮ್ಯಾಚ್ ಚೆನ್ನೈ ಮತ್ತು ಪಂಜಾಬ್ ಮ್ಯಾಚ್ ಐತಿ ನಾಳೆ. ಚಿದಂಬರಂ ಸ್ಟೇಡಿಯಂ ಚೆನ್ನೈ ಒಳಗೈತಿ. ಸೊ ಚೆನ್ನೈಗೆ ಹೋಮ್ ಗ್ರೌಂಡ್ ಆಗೈತಿ. ಸೊ ಅವ್ರದ್ದು ಕ್ರೌಡು ಸಿಕ್ಕಾಪಟ್ಟೆ ಇರ್ತೈತಿ. ಅವ್ರಿಗೆ ಒಂದೊಂದು ಎಕ್ಸ್ಟ್ರಾ ಎನರ್ಜಿ ಬಂದಿರ್ತೈತಿ. ಯಾಕಂದ್ರೆ ಮೊನ್ನೆ ಸೋತಾರ ಮತ್ತು ಅವ್ರ ಬ್ಯಾಟಿಂಗ್ ಲೈನ್ ಅಪ್ ಚಲೋ ಐತಿ. ಸೊ ನನಗೆ ಮಟ್ಟಿಗೆ ಏನೈತಿ ಅವರು ನಾಳೆ 200+ ಬ್ಯಾಕ್ ಹೋಗ್ಬೇಕು ಅನ್ಸುತ್ತೆ. ಯಾವುದು ಚೆನ್ನೈ ನಾಳೆ ನಿಂದ ಯಾವ್ದು ಗೆಲ್ಬೋದು? ಯಾವ ಟೀಮ್? ನಂದು CSK. ನಂದು ಪಂಜಾಬ್. ನಾನು CSK ಗೆಲ್ತೈತಿ. ನಿಂದು ಪಂಜಾಬ್. ಫಸ್ಟ್ ಆಗಲಿ ಸೆಕೆಂಡ್ ಆಗಲಿ ಬ್ಯಾಟಿಂಗ್? ನಾನು ಫಸ್ಟ್ ಆಗಲಿ ಸೆಕೆಂಡ್ ಆಗಲಿ CSK. ಪಂಜಾಬ್ದವ್ರು ಗೆಲ್ತಾರೆ ನಿನ್ನ ಪ್ರಕಾರ? CSK ಈಗ 2-1 ಆಗೈತಿ. ನಾಳೆ ನೋಡೋಣ ಏನು ನಾಳೆ ನೋಡೋಣ. 3-1 ಆಗುತ್ತೆ ನೋಡೋಣ. ನಾಳೆ ನೋಡೋಣ. ನಾಳೆ ಧೋನಿ ಆಡೋ ಚಾನ್ಸಸ್ ಐತೆನ? ಧೋನಿ ಇನ್ನ 2 ವಾರ ಇಲ್ಲ ಅಂತ ಹೇಳಿದ್ರೆ, ಬಟ್ ನಿನ್ನೆ ಪ್ರಾಕ್ಟೀಸ್ ಮಾಡತ್ತಿದ್ದವ. ಬಟ್ ಆಡ್ತಾನೆ ಇಲ್ಲ ಡೌಟ್. ನನ್ನ ಪ್ರಕಾರ ಆಡೋದಿಲ್ಲ ಅನ್ಸುತ್ತೆ. ಏನ ಆಡೋದಿಲ್ಲ. ಇನ್ನೊಂದು 4-5 ಮ್ಯಾಚ್ ಆಡಂಗಿಲ್ಲವ. ರೆಸ್ಟ್ ಮಾಡ್ತಾನೆ. ಸೊ ನೋಡೋಣ ನಾಳೆ ಏನಾಗುತ್ತೆ. CSK ಮತ್ತು ಪಂಜಾಬ್ ಮ್ಯಾಚ್ ಜೊತೆ ಮತ್ತೆ ಬರೋಣ. ಅಲ್ಲಿವರೆಗೂ ಗುಡ್ ನೈಟ್, ಬಾಯ್. ಗುಡ್ ನೈಟ್ ಎಲ್ಲರಿಗೂ. ಶುಭರಾತ್ರಿ.